ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ನೇತೃತ್ವದಲ್ಲಿ ಧಾರವಾಡ ನಗರ ಉಪವಿಭಾಗ ಮಟ್ಟದ ಶಾಂತಿ ಸೌಹಾರ್ದ ಸಭೆ ಸೋಮವಾರ ಮಧ್ಯಾಹ್ನ 4 ಗಂಟೆಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸಭಾಂಗಣದಲ್ಲಿ ನಡೆಯಿತು. ಸಭೆಯಲ್ಲಿ ವಿವಿಧ ಧರ್ಮಗಳ ಗುರು ಹಿರಿಯರು, ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರು, ಹೋಳಿ ಮತ್ತು ರಂಜಾನ್ ಹಬ್ಬಗಳು ಜಾತಿ ಮತ ಭೇದವಿಲ್ಲದೆ ಸರ್ವಧರ್ಮದ ಹಬ್ಬಗಳಂತೆ ಶಾಂತಿಯುತವಾಗಿ ಆಚರಿಸಬೇಕೆಂದು ಕರೆ ನೀಡಿದರು. ಮೇಲಿರುವ ಪೂಜ್ಯರೇ, ಗಣ್ಯಮಾನ್ಯರೇ, ಅಧಿಕಾರಿ ಮಿತ್ರರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ನಡೆದಿರುವಂತಹ ಮಿತ್ರರೇ, ಅಧಿಕಾರಿ ಸಿಬ್ಬಂದಿ ವರ್ಗದವರೇ ಮತ್ತು ವಿವಿಧ ಪ್ರದೇಶಗಳಿಂದ ಈ ಒಂದು ಶಾಂತಿ ಸಭೆಗೆ ಬಂದಿರುವಂತಹ ಬಂಧು ಬಾಂಧವರೇ, ಹೋಲಿ ಹಬ್ಬ ಅದರ ಜೊತೆಗೆ ರಂಜಾನ್ ಹಬ್ಬದ ಸೆಲೆಬ್ರೇಷನ್ ಎರಡು ಜೊತೆಗೆ ಬಂದಿದೆ. ಈಗಷ್ಟೇ ವೇದಿಕೆ ಮೇಲಿರುವಂತಹ 3 ಜನ ಮಾತಾಡಬೇಕಾದ್ರೆ ನಮ್ಮ ಜಾಗೀರ್ದಾರ್ ಅವರು, ಅದೇ ರೀತಿ ನಮ್ಮ ಕ್ರೈಸ್ತ ಧರ್ಮದ ಫಾದರ್ ಅವರು, ಅದೇ ರೀತಿ ನಮ್ಮ ಸಿಖ್ ಸಮುದಾಯಕ್ಕೆ ಸೇರಿದಂತಹ ರಾಮ್ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಹಬ್ಬಗಳ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪರಸ್ಪರ ಸಹಕಾರ ಅಗತ್ಯವಿದೆ ಎಂದು ತಿಳಿಸಿದ ಅವರು, ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದ ಕಾಪಾಡಲು ಸಾರ್ವಜನಿಕರು ಪೊಲೀಸರಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಈ ಒಂದು ಸಭೆಯಲ್ಲಿ ನಮ್ಮೆಲ್ಲರನ್ನು ತಾವು ಈ ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಶಾಂತಿ ಸೌಹಾರ್ದ ಸಭೆಗೆ ಕರೆದಿದ್ದಕ್ಕೆ ಮೊಟ್ಟ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸರ್, ನಮ್ಮ ತಿಳುವಳಿಕೆ ಪ್ರಕಾರ ಧಾರವಾಡ ಅತ್ಯಂತ ಶಾಂತವಾದಂಥ ನಗರ, ವಿದ್ಯಾಕಾಶಿ, ನಮಗೆಲ್ಲರಿಗೂ ಗೊತ್ತಿದೆ. ಯಾವುದೇ ಒಂದು ಹಬ್ಬ ಇರಲಿ, ಹೋಳಿ ಹಬ್ಬ ಇರಲಿ, ಡಿಸೆಂಬರ್ 25 ಕ್ರಿಸ್ಮಸ್ ಇರಲಿ ಅಥವಾ ರಂಜಾನ್ ಇರಲಿ, ಅಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡಿ ನಾನು ನೋಡ್ಕೊತ ಬಂದಾಗ ಸುಮಾರು 30-35 ವರ್ಷಗಳಿಂದ ನಾನು ಧಾರವಾಡ ನಗರದಲ್ಲಿ ವಾಸ ಮಾಡ್ತಾ ಇದ್ದೀನಿ. ಅಂತ ಅಹಿತಕರ ಘಟನೆಗಳು ಏನು ಹಾಗೇ ಇಲ್ಲ. ಎಲ್ಲೋ ಅಲ್ಪ ಸಣ್ಣ ಪುಟ್ಟ ಅಹಿತಕರ ಘಟನೆಗಳಾದಾಗ ಪೊಲೀಸರು ಇರ್ತಾರ, ಅದನ್ನೆಲ್ಲ ಬಗೆಹರಿಸಿರ್ತಾರ. ಅಂತ ದೊಡ್ಡ ಮಟ್ಟದ ಏನು ಶಾಂತಿ ಅಥವಾ ಸೌಹಾರ್ದತೆಯನ್ನ ಹಾಳು ಮಾಡುವಂತ ಯಾವುದೇ ವ್ಯಕ್ತಿಗಳು ಅಥವಾ ಅಂತ ಶಕ್ತಿಗಳು ನಮ್ಮಲ್ಲಿ ಅವಿಲ್ಲ.